ಎಲ್ರಿಗೂ ನಮಸ್ಕಾರ. ಪಾನಿಪುರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ತುಂಬ ಇಷ್ಟಪಟ್ಟು ತಿನ್ನೋ ಒಂದು ತಿಂಡಿಗಳಲ್ಲಿ ಇದೂ ಸಹ ಒಂದು. ಎಲ್ಲರೂ ನಾವು ಹೊರಗಡೆ ಹೋದಾಗೆಲ್ಲ ಪಾನಿಪುರಿ ತಿಂದೇ ತಿಂತೀವಿ. ಅದೇ ರೀತಿ ಮನೇಲಿ ಮಾಡಿಕೊಂಡ್ರೆ ತುಂಬ ಇಷ್ಟಪಟ್ಟು ಮಕ್ಕಳು ಮನೆಯವರೆಲ್ಲರೂ ತಿಂತಾರೆ. ತುಂಬ ಸಿಂಪಲ್ಲಾಗಿ ಸರಳವಾಗಿ ಈ ಚಳಿಗಾಲದಲ್ಲಿ ಯಾವ ರೀತಿ ಪಾನಿಪುರಿನ ಮನೇಲಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಮೊದಲು ನಾನು ಈ ಆಲೂಗೆಡ್ಡೆನ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು, ನಾನು 1 kg ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ದಪ್ಪಗಿರೋದು ಒಂದು 3-4 ಸಲ ಕಟ್ ಮಾಡ್ಕೊತೀನಿ, ಸಣ್ಣಗಿರೋದು ಒಂದು 2 ಸಲ ಕಟ್ ಮಾಡ್ಕೊತೀನಿ. ಏಕೆಂದರೆ ಚೆನ್ನಾಗೆಲ್ಲ ಬೇಯಬೇಕಲ್ವ. ಒಂದೇ ಥರ ಆಲೂಗೆಡ್ಡೆ ತೊಗೊಂಡ್ರೆ ಒಂದೇ ಸಲ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ, ಒಂದು ಕಟ್ ಮಾಡಿಕೊಂಡ್ರೆ ನಡೆಯುತ್ತೆ. ಆದರೆ ನಾನು ಇಲ್ಲಿ ದೊಡ್ಡ ಸಣ್ಣ ಇರೋದ್ರಿಂದ ನೋಡಿ, ದಪ್ಪದಾದರೆ ಒಂದು 2 ಸಲ 3 ಸಲ ಕಟ್ ಮಾಡ್ಕೊತೀನಿ. ನೋಡಿ, ಈ ಥರ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್. ಒಳಗಡೆ ಎಲ್ಲನ ಗಂಟಿಲ್ಲದಾಗೆ ಬೇಯುತ್ತೆ. ಈ ಸಣ್ಣದಾದರೆ ಬೇಗ ಬೇಯುತ್ತೆ, ದೊಡ್ಡದಾದರೆ ಬೇಗ ಬೇಯೋದಿಲ್ವಲ್ಲ. ಹಾಗಾಗಿ ಈ ಥರ ಕಟ್ ಮಾಡ್ಕೊಬೇಕಾಗುತ್ತೆ. ತುಂಬ ಸಿಂಪಲ್ಲಾಗಿ ಒಂದು 2 ಅವರಲ್ಲಿ ಒಳಗಡೆ ಮಾಡ್ಕೊಬೋದು ನಾವು ಪಾನಿಪುರಿನ. ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಮನೇಲಿ ಇಷ್ಟು ಸಿಂಪಲ್ಲಾಗಿ ಇಷ್ಟು ಟೇಸ್ಟಿಯಾಗಿ ಮಾಡ್ಬೋದಾ ಅಂತಂದ್ಬಿಟ್ಟು ನೋಡಿ. ಈಗ ಆಲೂಗೆಡ್ಡೆನ ಒಂದು ಕುಕ್ಕರ್ಗೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಆದಷ್ಟು ಎಲ್ಲರೂ ಒಣ ಬಟಾಣಿ ತೊಗೊತಾರೆ. ನಾನು ಈಗ ಹಸಿ ಕಾಲ ಆಗಿರೋದ್ರಿಂದ, ಸೀಸನಲ್ಲಿ ಈ ಹಸಿ ತರಕಾರಿಗಳೆಲ್ಲ ಸಿಗೋದ್ರಿಂದ ಹಸಿ ಬಟಾಣಿ ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಒಂದು 2 ಸಲ ಬೇಯಿಸ್ಕೊಳ್ಳೋಣ. ಆ ಬೇಯೋದ್ರೊಳಗಡೆ ನಾವು ಪಾನಿನ ಮಾಡ್ಕೊಳ್ಳೋಣ. ಪಾನಿ ಮಾಡ್ಕೊಳೋದಕ್ಕೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ. ಅದಾದಮೇಲೆ ಕಾಳುಮೆಣಸು, ಶುಂಠಿ, ಒಂದು 2 ಇಂಚು ಶುಂಠಿನ ತೊಗೊಂಡಿದ್ದೀನಿ. ಈಗ ಒಂದು ಸಣ್ಣ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಅದೇ ರೀತಿ ಪುದೀನೂ ತುಂಬಾ ಮುಖ್ಯವಾದದ್ದು, ಪುದೀನೂ ಸೇರಿಸ್ಕೊಬೇಕಾಗುತ್ತೆ. ಟೇಸ್ಟ್ಗೋಸ್ಕರ ನಾನು ಹಸಿಮೆಣ್ಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ಒಂದು ಕಟ್ಟು ಸಣ್ಣ ಕಟ್ಟು ಪುದೀನನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಜೀರಿಗೆನ ಹಾಕ್ಕೊಬೇಕಾಗುತ್ತೆ. ಒಂದು 2 ಟೇಬಲ್ ಸ್ಪೂನು ಜೀರಿಗೆನ ಹಾಕ್ಕೊಳೋದು. ನಾನು ಇಲ್ಲಿ ಒಂದು 3 ಲೀಟ್ರು ಪಾನಿ ಯಾವ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು ಅದಕ್ಕೆ ತೋರಿಸ್ತಾ ಇರೋದು. ಆ ಮೆಜರ್ಮೆಂಟಿಗೆ ಇಷ್ಟು ಬೇಕಾಗುತ್ತೆ ನೋಡಿ. ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು ಇಷ್ಟನ್ನು ಚೆನ್ನಾಗಿ ಆದಷ್ಟು ಪೇಸ್ಟು ನುಣ್ಣಗಾಗೋವರೆಗೂ ನಾವು ರುಬ್ಕೊಬೇಕಾಗುತ್ತೆ ನೋಡಿ. ಆದಷ್ಟು ಇನ್ನೊಂದು ಸಲ ನೋಡ್ಕೊಳ್ಳಿ ಯಾವ್ಯಾವ ಹಾಕಬೇಕು ಅಂತಂದ್ಬಿಟ್ಟು. ಪುದೀನ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಇಷ್ಟಿದ್ರೆ ಸಾಕು, ತುಂಬ ಚೆನ್ನಾಗಿ ಪಾನಿ ಆಗುತ್ತೆ. ಯಾವ ರೀತಿ ಮಾಡ್ಬೋದು ಸಿಂಪಲ್ಲಾಗಿ ಮನೇಲಿ ಪಾನಿ ಅಂದರೆ ತುಂಬ 2 ಸಲ ನಾವು ಇಷ್ಟಪಟ್ಟು ಪಾನಿಪುರಿ ಅಂಗಡಿಲೆಲ್ಲನ ಇಸ್ಕೊಂಡು ಕುಡಿತಾ ಇರ್ತೀವಿ. ಇದು ನಮ್ಮ ಮನೇಲಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾನು ಆದಷ್ಟು ಪಾನಿ ಮಾಡಬೇಕಾದ್ರೆ ನೀರನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಆರಿಸಿಡ್ತೀನಿ. ಆದಷ್ಟು ಆರಿಸಿರೋ ನೀರಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಆರಿಸಿರೋದು. ಈಗ ನೋಡಿ, ಇದೆಲ್ಲ ಹಾಕ್ಕೊಂಡಾದ್ಮೇಲೆ ನುಣ್ಣಗೆ ಪೇಸ್ಟು ತುಂಬ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನೋಡಿ. ಆ ಪೇಸ್ಟ್ ಮಾಡ್ಕೊಂಡ್ರೂ ನಾವು ನೀರಿಗೆ ಡೈರೆಕ್ಟಾಗಿ ಹಾಕ್ಕೊಬಾರ್ದು. ನಾವು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಸೋಸ್ಕೊಬೇಕಾಗುತ್ತೆ. ನಾನು ಇನ್ನೊಂದು ಸಲ ಹಾಕ್ಕೊತೀನಲ್ವ, ಅದಕ್ಕೋಸ್ಕರ ಎಲ್ಲ ಒಂದೇ ಸಲ ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡು ಎಲ್ಲನೂ ಮಿಕ್ಸಿ ಜಾರಲ್ಲಿರೋದನ್ನೆಲ್ಲ ತೊಳ್ಕೊಂಡು ಆಮೇಲೆ ಇನ್ನೊಂದು ದೊಡ್ಡ ಪಾತ್ರೆಗೆ ನಾನು ಸೋಸ್ಕೊತೀನಿ. ಯಾಕೆಂದರೆ ಇಷ್ಟು ಪಾನಿ ಸಾಕಾಗೋದಿಲ್ಲ. ನಾನು 3 ಲೀಟ್ರ್ ಪಾನಿನ ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇರೋದು ನೋಡಿ. ಈಗ ಶೋಧಿಸ್ಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ಜೀರಿಗೆ, ಕಾಳುಮೆಣಸು ಎಲ್ಲನ ಗಟ್ಟಿಯಾಗಿರುತ್ತೆ. ಹಾಗಾಗಿ ಇನ್ನೊಂದು ಸಲ ನಾವು ಬೇಕು ಅಂತಂದರೆ ನಾವು ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಬೋದು, ಇಲ್ಲಾಂತಂದರೆ ಹಾಗೆಯೇ ಇಟ್ಕೊಂಡ್ರೂ ನಡೆಯುತ್ತೆ ನೋಡಿ. ಶೋಧಿಸ್ಕೊತಾ ಇದ್ದೀನಿ. ಈ ಥರ ಶೋಧಿಸ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ. ನಾವು ಎಷ್ಟೇ ನೈಸಾಗಿ ರುಬ್ಬಿದ್ರೂ ಅದಿನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಜೀರಿಗೆ ಮತ್ತು ಕಾಳುಮೆಣಸೆಲ್ಲನ ಹಾಗೆ ಗಟ್ಟಿಯಾಗಿರುತ್ತೆ ನೋಡಿ. ಈ ರೀತಿ ಶೋಧಿಸ್ಕೊಳೋದು ತುಂಬ ಸಿಂಪಲ್ಲು ಆಗಿ ಟೇಸ್ಟಿಯಾಗಿರುತ್ತೆ. ನಾವು ಪಾನಿಪುರಿ ಅಂಗಡಿಗಳಲ್ಲೆಲ್ಲ ಪಾನಿನ ತಿಂತಾ ಇರ್ತೀವಲ್ಲ, ಏನು ಟೇಸ್ಟ್ ಇರುತ್ತೆ. ಆ ಟೇಸ್ಟ್ ಯಾವ ರೀತಿ ಮಾಡಿದ್ರೆ ಆ ಥರ ಬರೋದು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 2 ಸಲ ನಾನು ಇದೇ ರೀತಿ ಎಲ್ಲ ಚೆನ್ನಾಗಿ ಶೋಧಿಸ್ಕೊತಾ ಇದ್ದೀನಿ. ಈ ಗಟ್ಟಿ ಇರೋದೆಲ್ಲ ಏನು ಹಾಕೋದಕ್ಕೆ ಹೋಗಬಾರ್ದು. ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಪಾನಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಗ್ರೀನ್ ಕಲರ್ ಇದೆ. ನಾನು ಆದಷ್ಟು ಒಂದು ಸ್ವಲ್ಪ ಬೇರೆ ಪಾನಿಪುರಿ ಎಲ್ಲ ನೀರು ಥರ ಮಾಡಿರ್ತಾರೆ. ನಾನು ಇಲ್ಲಿ ನೀರು ಥರ ಮಾಡಿದ್ರೂ ಒಂದು ಸ್ವಲ್ಪ ಗಟ್ಟಿಯಾಗಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಆ ಥರ ಮಾಡ್ತಾಯಿದ್ದೀನಿ. ಈಗ ಬಿಸಿ ನೀರಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಕೊಬೇಕಾಗುತ್ತೆ. ಮೊದಲೇ ನೆನೆಸಿಟ್ಟಿದೆ, ಈಗ ವೀಡಿಯೋಕ್ಕೋಸ್ಕರ ಈ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ. ಒಂದು 1/4 ಗಂಟೆ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ, ಬೇಗ ಎಲ್ಲ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಹುಣಸೆಹಣ್ಣ ಒಂದು ಸಲ ತೊಳೆದ್ಬಿಟ್ಟು ಆಮೇಲೆ ಆ ನೀರು ಆಚೆಗೆ ಹಾಕ್ಬಿಟ್ಟು ಬೇರೆ ಕಡೆ ಚೆಲ್ಬಿಟ್ಟು ಆಮೇಲೆ ಅದನ್ನು ಒಂದು 10 ನಿಮಿಷ ನೆನೆಸ್ಕೊಳೋದಕ್ಕೆ ಇಟ್ಕೊಂಡ್ರೆ ಅದು ಚೆನ್ನಾಗಿ ಎಲ್ಲನ
ನೋಡಿ ರಸ ಎಲ್ಲ ಬಿಟ್ಕೊಂಡಿದ್ದೆ. ಅಲ್ಲಿವರೆಗೂ ಆದಷ್ಟು ಬಿಸಿ ನೀರಲ್ಲಿ ನೆನೆಸ್ಕೊಂಡ್ರೆ ಬೇಗ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ ಹುಣಸೆಹಣ್ಣು ಸಹ ಶೋಧಿಸ್ಕೊಬೇಕಾಗುತ್ತೆ, ಹಾಗೆಯೇ ಹಾಕ್ಕೊಬಾರ್ದು. ಹುಣಸೆಹಣ್ಣನ್ನು ತರಿಯಾಗಿರುತ್ತಲ್ವ ಅದನ್ನು ಚೆನ್ನಾಗಿ ಶೋಧಿಸ್ಕೊಬೇಕು. ನೋಡಿ ಈ ರೀತಿ ಎಲ್ಲ ನಾನು ಒಂದು ಸ್ವಲ್ಪ ಎಲ್ಲ ಜಾಲರದಲ್ಲೆಲ್ಲ ಈ ಥರ ಶೋಧಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಹುಳಿ ಎಲ್ಲ ಬಿಟ್ಕೊಳ್ಳುತ್ತೆ. ನಾನು 3 ಲೀಟ್ರ್ ಪಾನಿ ಮಾಡೋದಕ್ಕೆ ಒಂದು 150 ಗ್ರಾಮು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈಗೆಲ್ಲ ಆಗಿದೆಯಲ್ವ ನೋಡಿ, ಈ ರೀತಿ ಮಾಡ್ಕೊಂಡಾದ್ಮೇಲೆ ಪಾನಿ ಅಂತೂ ರೆಡಿ ಆಯಿತು ನೋಡಿ. ರೆಡಿ ಆಗುತ್ತೆ. ಈ ಥರ ಮಾಡಿಕೊಂಡ್ರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಸಿಂಪಲಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ತೋರಿಸಿದ್ದೀನಲ್ವ. ಎಲ್ಲ ಆಲ್ಮೋಸ್ಟ್ ಹಾಕಿದಾಯಿತು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಕಪ್ಪುಪ್ಪು ಹಾಕ್ಕೊಬೇಕಾಗುತ್ತೆ. ನೋಡಿ ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಕಪ್ಪುಪ್ಪು. ಇದು ನೋಡಿ, ಇದು ಕಪ್ಪುಪ್ಪು, ಕಾಲ ನಮಕ್ ಅಂತ ಕೇಳಿದ್ರೆ ಕೊಡ್ತಾರೆ. ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಈ ಕಾಲ ನಮಕ್ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿ ಬರೋದು. ನೋಡಿ ಪಾನಿ ರೆಡಿ ಆಯಿತು. ಅದಕ್ಕೆ ಬೇಕಾಗಿರೋ ಆಲೂಗೆಡ್ಡೆನೂ ರೆಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಒಂದು 3ರಿಂದ 4 ಸಲ ನಾವು ಕೂಗಿಸ್ಕೊಬೇಕಾಗುತ್ತೆ ಕುಕ್ಕರಲ್ಲಿ. ನಾನು ಹಸಿ ಬಟಾಣಿ ಹಾಕಿದ್ದೀನಿ. ಆದಷ್ಟು ಒಣ ಬಟಾಣಿ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿನೇ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ನಿಮಗೆ ಒಣ ಬಟಾಣಿ ಹಾಕ್ಕೊಬೇಕು ಅಂತಂದರೆ ಒಂದು ರಾತ್ರಿ ನೆನೆಸಿಟ್ಕೊಂಡು ಆಮೇಲೆ ಮಾಡ್ಕೊಬೇಕಾಗುತ್ತೆ. ಈಗ ಇದರೊಳಗಿರೋ ಸಿಪ್ಪೆ ಎಲ್ಲನ, ಆಲೂಗೆಡ್ಡೆಯಲ್ಲಿರೋ ಸಿಪ್ಪೆ ಎಲ್ಲನ ತೊಗೊಬೇಕಾಗುತ್ತೆ. ಸುಮ್ಮನೆ ಕೈಯಲ್ಲೆಲ್ಲ ಪುಡಿ ಮಾಡಿದ್ರೆ ಸಾಕು, ಅಷ್ಟು ಚೆನ್ನಾಗಿ ಬೆಂದಿದೆ ಆಲೂಗೆಡ್ಡೆ ಎಲ್ಲನ. ಅದಕ್ಕೆ ನಾನು ಕಟ್ ಮಾಡಿಬಿಟ್ಟು ಹಾಕಿದ್ದು. ಆಲೂಗೆಡ್ಡೆ ತುಂಬ ಜಾಸ್ತಿ ನೀರಿಟ್ಬಿಟ್ಟು ಏನು ಬೇಯಿಸಿಲ್ಲ ನಾನು. ಎಷ್ಟು ಬೇಯೋದಕ್ಕೆ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರಿಟ್ಟು ಬೇಯಿಸ್ಕೊಂಡಿದ್ದೀನಿ. ಒಂದು 2 ಸೌಟ್ ಅಷ್ಟೇ ನೀರು ಎಕ್ಸ್ಟ್ರಾ ಇದ್ದಿದ್ದು. ಈಗ ಆಲೂಗೆಡ್ಡೆ ಸಿಪ್ಪೆ ಎಲ್ಲ ತಗೊಬೇಕು. ನೋಡಿ ಈ ರೀತಿ ಆದಷ್ಟು ಬಿಸಿ ಇರಬೇಕಾದ್ರೇ ಒಂದು ಸ್ವಲ್ಪ ತುಂಬ ಕೈಯಲ್ಲಿ ಮುಟ್ಟೋದಕ್ಕೆ ಆಗೋದಿಲ್ಲ ಅನ್ನೋ ಥರ ತೆಗಿಬೇಡಿ. ಕೈಯಲ್ಲಿ ಇನ್ನೊಂದು ಸ್ವಲ್ಪ ಬಿಸಿ ಇರಬೇಕು. ಆ ಬಿಸಿ ಇದ್ದಾಗಲೇ ತೆಗೆದ್ರೆ ನೋಡಿ ಈ ರೀತಿ ನೀಟಾಗಿ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಆರ ಆದಮೇಲೆ, ತುಂಬ ಜಾಸ್ತಿ ಆರ ಆದಮೇಲೆ ಬಿಟ್ಕೊಂಡು ತೆಗಿಯೋಕ್ಕೆ ಹೋದರೆ ಸಿಪ್ಪೆ ಎಲ್ಲ ಒಂದು ಸ್ವಲ್ಪ ಆಗಿ ಅಂಟ್ಕೊಂಡಿರುತ್ತೆ. ಹಾಗಾಗಿ ನಾನು ಬಿಸಿ ಇರಬೇಕಾದ್ರೇ ತಗೊತಾ ಇದ್ದೀನಿ. ಆದಷ್ಟು ಸುಡ್ಸ್ಕೊಬಾರ್ದು, ಕೈ ನೋಡಿಕೊಂಡು ಬಿಸಿ ಬಿಸಿಯಾಗಿ ಇರಬೇಕಾದ್ರೇ ಈ ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಳಿ. ನೋಡಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದುಕೊಂಡಾದಮೇಲೆ ನಾನು ಈಗ ಇದು ಖಾಲಿ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಉಪ್ಪಿನ ಅವಶ್ಯಕತೆ ಇರೋದಿಲ್ಲ. ಬೇಯಿಸ್ಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿ ಉಪ್ಪೆಲ್ಲ ಹೊಂದ್ಕೊಳ್ಳುತ್ತೆ ಅಂತಂದ್ಬಿಟ್ಟು, ಆ ನೀರೊಳಗೆಲ್ಲ ಬೇಯಬೇಕಾದ್ರೆ ಹೊಂದ್ಕೊಳ್ಳುತ್ತೆ ಅಂದ್ಬಿಟ್ಟು ನಾನು ಆವಾಗಲೇ ಹಾಕಿರೋದು. ಈಗ ಸಿಪ್ಪೆ ತೆಗೆದಿರೋ ಆಲೂಗೆಡ್ಡೆ ಮತ್ತು ಬಟಾಣಿನೆಲ್ಲನ ನೀಟಾಗಿ ಇದ್ರೊಳಗಡೆ ಗಂಟಿಲ್ಲದ ಹಾಗೆ ನೋಡಿ, ಆಲೂಗೆಡ್ಡೆ ಗಂಟುಗಳು ಏನೂ ಇರಬಾರ್ದು. ಹಾಗೆ ನೀಟಾಗಿ ಎಲ್ಲ ಕೈಯಲ್ಲೇ ನಾನು ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ನೀವು ಯಾವ ಥರ ಮಾಡ್ತೀರೋ ಆಲೂಗೆಡ್ಡೆನ ನುಣುಪಾಗಿ ಮಾಡ್ತೀರಲ್ಲ ಆ ಥರ ಮಾಡ್ಕೊಳ್ಳಿ. ಈಗೆಲ್ಲನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಎಲ್ಲನ ಮಸ್ಕೊಂಡಾದ್ಮೇಲೆ ಆಲೂಗೆಡ್ಡೆನ ನಾನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಇಲ್ಲಿ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಚಾಟ್ ಮಸಾಲ, ಒಂದು 10 ರೂಪಾಯಿದು, ಇದು 10 ರೂಪಾಯಿ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ಇದರೊಳಗಡೆ ಇದು ಆಮ್ಚೂರು ಪೌಡ್ರು ಅದು ಇದು ಎಲ್ಲ ಇರುತ್ತಲ್ಲ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಸಣ್ಣದಾಗಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊಂಡು ಈಗ ನೀಟಾಗಿ ಎಲ್ಲನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕು ಅಂದರೆ ನಿಮಗೆ ಉಪ್ಪು ಬೇಕು ಅಂದರೆ ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ನಾನು ಒಂದೇ ಸಲ ಹಾಕಿರೋದ್ರಿಂದ ಹಾಗೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹಾಕಿರೋ ಪದಾರ್ಥಗಳೆಲ್ಲ ಮಸಾಲೆಗಳೆಲ್ಲ ಬೆರೆಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 2ರಿಂದ 3 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಆಲೂಗೆಡ್ಡೆನೂ ರೆಡಿ ಆಯಿತು. ಇದನ್ನೇ ನಾವು ಗೋಲ್ಗುಪ್ಪಕ್ಕೂ ಕೊಡ್ಬೋದು. ಈಗ ಪಾನಿ ರೆಡಿ ಆಯಿತು, ಆಲೂಗೆಡ್ಡೆನೂ ರೆಡಿ ಆಯ್ತಲ್ವ. ಈಗ ನಾನು ಪುರಿ ತೊಗೊಂಡಿದ್ದೀನಿ ನೋಡಿ. ಇದು ಅಂಗಡೀಲಿ ಒಂದು ಪ್ಯಾಕೆಟು ಕೇಳಿದ್ರೆ ಕೊಡ್ತಾರೆ, ಅಂಗಡಿ ಮತ್ತು ಬೇಕ್ರಿಗಳಲ್ಲೆಲ್ಲ ಕೇಳಿದ್ರೆ ಕೊಡ್ತಾರೆ. ಒಂದು 70ರಿಂದ 80 ರೂಪಾಯಿ, 60 ರೂಪಾಯಿ ಈ ಥರ ಇದರ ರೇಟ್ ಇರುತ್ತೆ. ನಾವು ಮನೇಲೇ ಬೇಕಾದರೆ ಪುರಿ ಮಾಡ್ಕೊಬೋದು. ಈಗ ಮಾಡ್ಕೊಳೋದಕ್ಕಾಗೋದಿಲ್ಲ, ಇಷ್ಟು ಮಾತ್ರ ಮಾಡ್ಕೊಬೋದು. ಮಸಾಲ ಮಾಡ್ಕೊಬೋದು ಮತ್ತು ಪಾನಿಪುರಿ ಬೇಕಾಗಿರೋ ಪಾನಿಯನ್ನು ಮಾಡ್ಕೊಬೋದು. ಈ ಪೂರಿ ಎಲ್ಲ ಮಾಡೋದಕ್ಕೆ ಟೈಮ್ ಆಗುತ್ತೆ ಅನ್ನೋ ಟೈಮಲ್ಲಿ ನಾವು ಅಂಗಡಿಗಳಲ್ಲಿ ಕೇಳಿದ್ರೆ ಇವಾಗೆಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಈ ಥರ ಪುರಿ ಸಿಗ್ತವೆ. ಅಕಸ್ಮಾತ್ ಇಲ್ಲ ಅಂದ್ರೂ ತಂದುಕೊಡ್ತಾರೆ. ಅವ್ರಿಗೆ ಗೊತ್ತಿರೋ ಬೇಕ್ರಿಗಳಲ್ಲಿ ಮತ್ತು ಪಾನಿಪುರಿ ಎಲ್ಲ ಮಾಡ್ತಾರಲ್ಲ ಅಲ್ಲೆಲ್ಲ ಕೇಳಿದ್ರೆ ಕೊಡ್ತಾರೆ. ಅಂಗಡಿಗಳವ್ರಿಗೆ ಅವ್ರ ಹತ್ರ ಪ್ರಾವಿಷನವ್ರ ಹತ್ರನೇ ಕೇಳಿ ಕೊಡ್ತಾರೆ. ನೋಡಿ ಹೀಗೆ ಮಧ್ಯದಲ್ಲೆಲ್ಲ ಹೋಲ್ ಮಾಡ್ಕೊಬೇಕು. ಎಲ್ಲ ಚೆನ್ನಾಗಿ ಯಾವ ಕಡೆ ಹೋಲ್ ಇರುತ್ತೋ ಅದನ್ನ ನೋಡಿಕೊಂಡು, ಅಕಸ್ಮಾತ್ ಏನಾದರೂ ಒಂದು ಸ್ವಲ್ಪ ಡ್ಯಾಮೇಜ್ ಇರುತ್ತಲ್ಲ ಆ ಕಡೆನೇ ಹೋಲ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಯಾವ ಕಡೆ ಕ್ರಿಸ್ಪಿಯಾಗಿರುತ್ತೋ ಅದನ್ನೊಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಹೋಲ್ ಆಗುತ್ತೆ. ನೋಡಿ ಎಲ್ಲ ಆದಷ್ಟು ರೆಡಿಯಾಗಿದೆ. ಈಗ ಒಂದು ಸ್ವಲ್ಪ ಎಲ್ಲನ ನಾವು ಕೂಡಿಸ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳೆಲ್ಲ ಬಂದಾಗ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೊಂದು ಸ್ವಲ್ಪ ಪಾನಿಗೆ ಬೇಕು ಅಂತಂದರೆ ಬೆಲ್ಲ ಹಾಕ್ಕೊಳ್ಳಿ. ನಾನು ಬೇಡ ಅಂದ್ಕೊಂಡಿದ್ದೆ, ಆದರೆ ಮಕ್ಕಳು ಬೇಕು ಅಂತಂದರು, ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಆದಷ್ಟು ಉಂಡೆ ಬೆಲ್ಲ ಹಾಕ್ಕೊಳ್ಳಿ. ಉಂಡೆ ಬೆಲ್ಲ ನನಗೆ ಇರಲಿಲ್ಲ, ಹಾಗಾಗಿ ಹೆಚ್ಚು ಬೆಲ್ಲನೇ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರದ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ, ಬೇಗ ಕರಗುತ್ತೆ ಅಂತ ಅಂದ್ಬಿಟ್ಟು.
ಈಗೆಲ್ಲ ಒಂದು 2 ನಿಮಿಷ ಪಾನಿಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಲ್ಲ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ನಾನಲ್ಲಿ ಕಾಲ ನಮಕು ಉಪ್ಪು ಎಲ್ಲ ನೀಟಾಗಿ ಹಾಕಿರೋದ್ರಿಂದ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ನೋಡಿ ಇಷ್ಟು ಗ್ರೀನ್ ಕಲರಾಗಿ ಕಾಣಿಸ್ತಾ ಇದೆ, ಸೊಪ್ಪೆಲ್ಲ ಜಾಸ್ತಿ ಹಾಕಿರೋದ್ರಿಂದ. ಈಗ ನೋಡ್ಕೊಳ್ಳಿ, ಪಾನಿ ಟೇಸ್ಟ್ ನೋಡ್ಕೊಳ್ಳಿ, ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದ್ರೆ ಸಾಕಾಗುತ್ತೆ. ನಿಮಗೆ ಬೇಕು ಅಂದರೆ ನಾವು ಉಪ್ಪು ಮತ್ತು ಕಾಲ ನಮಕು ಅದೆಲ್ಲ ಬೇಕು ಅಂದರೆ ಹಾಕ್ಕೊಳ್ಳಿ. ಬನ್ನಿ ಯಾವ ರೀತಿ ಫಿಲ್ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ ಎಲ್ಲ ರೆಡಿಯಾಗಿದೆ. ಈ ಥರ ಎಲ್ಲ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಇದು ಸೇವ್ ಇದೆಯಲ್ಲ, ಸೇವ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮನೆಯಲ್ಲಿರೋರೆಲ್ಲ ಒಂದು ಸಲ ಸೇರಿಕೊಂಡು ಕೂತ್ಕೊಂಡು ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಆರಾಮಾಗಿ ತಿನ್ಬೋದು. ತಿಂದಾದಮೇಲೆ ಒಂದು ಸ್ವಲ್ಪ ಬಿಸಿ ನೀರನ್ನು ನಾವು ಕುಡಿದ್ರೆ ಸಾಕಾಗುತ್ತೆ. ಮಾಮೂಲಿ ನೀರು ಕುಡಿಯೋದಕ್ಕಿಂತ ಬಿಸಿ ನೀರನ್ನು ಜಾಸ್ತಿ ಕುಡಿದ್ರೆ ಆವಾಗ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಮತ್ತು ಮನೆಯಲ್ಲೇ ಮಾಡಿರೋ ಪಾನಿ ಆಗಿರೋದು, ಮತ್ತು ಪೂರಿ ಮಾತ್ರ ಮನೇಲಿ ಮಾಡಿಲ್ಲ ಅಷ್ಟೇ, ಇನ್ನು ಇದ್ದಿದ್ದೆಲ್ಲ ಮನೇಲಿ ಮಾಡಿರೋದ್ರಿಂದ ನಾವು ಒಂದು ಸ್ವಲ್ಪ 1 ಪ್ಲೇಟ್ ಅಲ್ಲ 2 ಪ್ಲೇಟ್ ತಿಂದ್ರೂ ಏನಾಗೋದಿಲ್ಲ, ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಲ ನಮಕು, ಪೆಪ್ಪರು, ಜೀರಿಗೆ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಫ್ರೆಂಡ್ಸ್. ಹೇಗೆ ತುಂಬೋದು ಅಂತ ನೋಡ್ಕೊಂಬರೋಣ ಬನ್ನಿ. ಪಾನಿಪುರಿನ ತುಂಬ ಸಿಂಪಲಾಗೇ ಮಾಡ್ಕೊಬೋದು. ನೋಡಿ, ಒಂದು ಪೂರಿಗೆ ಆಲೂಗೆಡ್ಡೆ, ಹಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸೇವು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ ಪೂರಿಗೆ. ಅದಾದಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸೇವು ಹಾಕ್ಕೊಂಡು ಅದಕ್ಕೆ ಪಾನಿನ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಪಾನಿನ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. 1 ಪ್ಲೇಟ್ ಅಲ್ಲ 2 ಪ್ಲೇಟನ್ನು ಕೊಟ್ಟರು ಖಾಲಿ ಮಾಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಸರಳವಾಗಿ ಮನೆಯಲ್ಲಿ ಪಾನಿಪುರಿನ ಹೋಮ್ ಮೇಡಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಎಲ್ಲರೂ ಸೇರಿದಾಗ, ಮನೆಯವರೆಲ್ಲ ಸೇರಿದಾಗ ಒಂದು ಟೈಮು ಊಟ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಈ ಥರ ಮಾಡಿಕೊಟ್ರೆ 1 ಪ್ಲೇಟ್ ಅಲ್ಲ 2 ಪ್ಲೇಟ್ ಖಾಲಿ ಮಾಡ್ತಾರಲ್ಲ, ಅಷ್ಟೇ ಸಾಕಾಗುತ್ತೆ ಊಟ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಬೇಕು ಅಂದರೆ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ, ಹೇಗೆ ಬಂದಿದೆ ಈ ವಿಡಿಯೋ ಅಂತಂದ್ಬಿಟ್ಟು. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.